ಕಲಬುರಗಿ ಮಹಾನಗರದಲ್ಲಿರ್ತಕ್ಕಂಥ ಏನು ಕೃಷಿ ಮಾರುಕಟ್ಟೆ APMC ಈ APMCಯಲ್ಲಿ ಏನು ಕೃಷಿ ಚಟುವಟಿಕೆ ಏನು ಹೆಸರೇನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ್ರೆ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಕೃಷಿಯನ್ನು ತೊಗರಿ ಜೋಳ ಉದ್ದು ಹೆಸರು ಇದನ್ನು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಮಾಲನ್ನು ಮಾರಾಟ ಮಾಡಲಿಕ್ಕೆ ಇದು ಒಂದು ಕೃಷಿ ಮಾರುಕಟ್ಟೆ. ಇಲ್ಲಿ ಅಡತಿಗಳಿರಬೇಕು. ಆದರೆ ಇವತ್ತಿನ ದಿವಸ ಎಂಥ ದನ ಕಾಯರಂಗೂ ತಿಳಿತದ ಒಂದು ಕಾಯ್ದೆ ಪ್ರಕಾರ ಇಲ್ಲಿ ಏನು ಮಾರ್ಬೇಕಂತೇಳಿ. ಆದರೆ ಇವತ್ತಿನ ದಿವಸ ಇಲ್ಲಿ ಬಂದಿರತಕ್ಕಂಥ APMC ಅಧಿಕಾರಿಗಳು ಅವ್ರ ಕಣ್ಣದ್ರೇ ಇಡೀ ಕಲಬುರಗಿ APMC ಅನ್ನೋದು ರಾಜಸ್ಥಾನ್ ಸೂಪರ್ ಮಾರ್ಕೆಟ್ ಆಗ್ಯದ. ಈ ಟ್ರಾವೆಲ್ಸ್ ಅಂಗಡಿದು ಒಂದು ಏಜೆನ್ಸಿ ಆಗ್ಯದ, ಕೊರಿಯರ್ ಅಂಗಡಿ ಏಜೆನ್ಸಿ ಆಗ್ಯದ, ಮತ್ತು ಇಲ್ಲಿ ಗಾಂಜಾನೂ ಸಿಗ್ತದ. ಇಷ್ಟೆಲ್ಲ ಕಣ್ಣಿದ್ರೆ ಕಂಡ್ರೂ ಕೂಡ ಅವ್ರು ಕಣ್ಣು ಮುಚ್ಚಿಕೊಳ್ತಾರಪ್ಪ ಅಂತ. ಅದಕ್ಕಲ್ಲಿ ಅವ್ರಿಗೆ ಕಣ್ಣು ಕಾಣ್ತಾವಿಲ್ಲ ಗೊತ್ತಿಲ್ಲ, ಕಿವಿ ಕೇಳ್ತಾವಿಲ್ಲ ಗೊತ್ತಿಲ್ಲ, ಮಾತು ಬರ್ತಾವಿಲ್ಲ ಗೊತ್ತಿಲ್ಲ. ಹಂಗೆ ನಾವೆಲ್ಲ ಒದರಿ ಸಾಕಾಗಿ ಡೋಲಕ ಚಾಳದ ಮೇಲೆ ಸಪ್ಪಳಿಂದ ಕಿವಿ ಏನರ ಜಾಗ್ರತವನ್ನ ಅನ್ನೋದು ಇವತ್ತಿನ ದಿವಸ ಭಜನೆ ಮಾಡ್ಲಕ್ಕ ಹೋರಾಟಗಾರರು. ಅದಕ್ಕೂ ಕೂಡ ಅವ್ರಿಗೆ ಕಿವಿ ಕೇಳ್ತಾವಿಲ್ಲ ಗೊತ್ತಿಲ್ಲ. ಅವ್ರನ್ನು ಕಿವಿ ಕೇಳಿಲ್ಲ ಅಂತಂದಾಗ ನಾವು ಇವತ್ತೇನು ಚಳ್ಳ ಮಾವ ನಾಳೆಗೆ ಬಡಿಗೆ ತೊಗೋಬೇಕಾಗ್ತದೆ, ಕ್ರಾಂತಿಗೆ ಇಳಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಷಯಕ್ಕೆ ಬರ್ಬೇಕಂತಂದರೆ ಇಲ್ಲಿ ಇವತ್ತಿನ ದಿವಸ ಲೋಕಲ್ದವ್ರಿಗೆ ಸ್ಥಳೀಯ ವ್ಯಾಪಾರಿಗಳಿಗೆ 1 ಲಕ್ಷಕ್ಕೆ ಇವರು ಏನು ಮಾಡ್ತಾರೆ, APMCಯಿಂದ ಲೀಸ್ ತೊಗೋತಾರೆ. ನಾವು ಅಡತಿ ಮಾಡ್ತೀವಿ ಅಂತೇಳಿ. ಆದರೆ ಲೀಸ್ ತೊಗೊಂಡು ರಾಜಸ್ಥಾನದವ್ರಿಗೆ 3 ಲಕ್ಷ 4 ಲಕ್ಷ 5 ಲಕ್ಷ 6 ಲಕ್ಷ ಲೋಕಲ್ದವ್ರಿಗೆ ಕೇಳಿದ್ರೆ 1 ಲಕ್ಷ 2 ರೂಪಾಯಿ ಲಕ್ಷ ಕೇಳಿದ್ರೆ ಕೊಡಲ್ಲ. ರಾಜಸ್ಥಾನದವ್ರಿಗೆ ಕೆಂಪು ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾರೆ ಈ ಅಧಿಕಾರಿಗಳು. ಈಗ ಈ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಇವತ್ತಿನ ದಿವಸ APMC ತುಂಬ ಏನು ಹೇಳ್ತಾ ಇದ್ದಾರೆ ಜನರಂದ್ರೆ, ಎಲ್ಲ 300 ಅಂಗಡಿಯಿಂದ ರಾಜಸ್ಥಾನ ಅಂಗಡಿಯಿಂದ ಅಧಿಕಾರಿಗಳಿಗೆ 5,000 ರೂಪಾಯಿ ತಿಂಗಳ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ಯಾಕಂತಂದ್ರೆ ಇವತ್ತು ದಿವಸ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ತೊಗೊಳ್ದಲ್ಲದೆ ಗಿಂಬಳನೂ ತೊಗೋತಿದ್ರು ಅಂದ್ರೆ ಅದನ್ನು ತನಿಖೆ ಮಾಡಿ ಅದ್ರಲ್ಲಿ ತಪ್ಪಿಸ್ತರು ಕಂಡು ಬಂದರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು. ಮುಂದೆ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಅವರಿಗೆ ತೊಗೋಬಾರ್ದು ನೌಕರಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಇದು ಇವತ್ತು 10ನೇ ದಿವಸ ಹೋರಾಟ ಇದೆ. ಇದು ಸಂಚೂರು ಬಾರಿಸಿದ್ರು ಕೂಡ ಅವು ಖಾಲಿ ಮಾಡಬೇಕು, ಇಲ್ಲ ಇವರು ಕುರ್ಚಿ ಖಾಲಿ ಮಾಡೋವರೆಗೂ ನಾವು ಟೆಂಟ್ ಕೆತ್ತೋದಲ್ಲ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮ ಮುಖಾಂತರ ಈ ಕಣ್ಣು ಕಿವಿ ಬಾಯಿ ಇರಲಾರ್ದಂಥ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. MS ಪಾಟೀಲ್ ನರಬಾಳ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ.